ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಸಿಂಪಲ್ಲಾಗಿ ಹಾಕುವಂತಹ ಡಿಸೈನ್ನ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 6 ಎಳೆ ದಾರನ ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ 2 ಸರಿ ಲಾಕ್ ಮಾಡ್ತೀನಿ. ಲಾಕ್ ಮಾಡಿದ ಮೇಲೆ ಈಗ 1 2 3 4 5 ಚೈನ್ ಹಾಕ್ತೀನಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ತೀನಿ. 5 ಚೈನ್ ಹಾಕಿ ಲಾಕ್ ಆದಮೇಲೆ ಈಗ ಪಕ್ಕದಲ್ಲಿ ನಾನು ಸಿಂಗಲ್ ಕ್ರೋಶೆಟ್ನ ಹಾಕ್ತೀನಿ. ಅಂದರೆ ಆ ಲಾಕನ್ನು ಸೇರಿಸ್ಕೊಂಡ್ರೆ 2 3 ಆಯಿತು. ಈಗ 4ನೇದು 5 6 ನಾನು ಇಲ್ಲಿ ಟೋಟಲಾಗಿ ಇದನ್ನು ಸೇರಿಸ್ಕೊಂಡ್ರೆ 6 ಸಿಂಗಲ್ ಕ್ರೋಶೆಟ್ಗಳನ್ನ, ಅಂದರೆ ಸಿಂಗಲ್ ಕ್ರೋಶೆಟ್ ಅಂದರೆ ಲಾಕ್ ಅಂದರೂ ಒಂದೇ ಹಾಕಿದ್ಮೇಲೆ 1 2 3 4 ಚೈನ್ ಹಾಕಿದ್ದೀನಿ. 4 ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ 2 ಸರಿ ದಾರ ತೊಗೊಳ್ತೀನಿ. ನೋಡ್ತಾ ಇರ್ಬೋದು ನೀವು, 4 ಚೈನ್ ಹಾಕಿ ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಈ ಲಾಸ್ಟ್ನೇ ಸಿಂಗಲ್ ಕ್ರೋಶೆಟ್ ಇತ್ತಲ್ಲ, ಕಾಣ್ತಾ ಇದೆಯಲ್ಲ, ಆ ಸಿಂಗಲ್ ಕ್ರೋಶೆಟ್ನೊಳಗಡೆಗೆ ನೋಡಿ ಈ ಥರ ಸೂಜಿ ತೋರಿಸ್ಬೇಕು. ಸೂಜಿ ತೋರಿಸಿ ದಾರ ತಂದುಬಿಟ್ಟು ಈಗ 2ರಿಂದ 1 ಸರಿ ಮತ್ತು 2ರಿಂದ 1 ಸರಿ ಮತ್ತು 2ರಿಂದ 1 ಸರಿ ಟ್ರಿಬಲ್ ಕ್ರೋಶೆನ ಹಾಕ್ತೆ. ಕನ್ಫ್ಯೂಸ್ ಮಾಡ್ಕೋಬೇಡಿ. ನೋಡಿ ಕ್ಲೀನಾಗಿ 4 ಚೈನ್ ಹಾಕಿದ್ಮೇಲೆ ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಫಸ್ಟ್ನೇ ಸಿಂಗಲ್ ಕ್ರೋಶೆಟ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಟ್ರಿಬಲ್ ಕ್ರೋಶೆ ಮಾಡಿಬಿಟ್ಟು ಈಗ ಆ 4 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೇ ಲಾಕ್ ಮಾಡಿಬಿಟ್ಟು ಸ್ವಲ್ಪ ಬಟ್ಟೆನ ತಿರುಗಿಸ್ಕೊತೀನಿ. ನೋಡ್ತಾ ಇರ್ಬೋದು ನೀವು, ಕೆಳಗಡೆ ಟ್ರಿಬಲ್ ಕ್ರೋಶೆ ಇದೆ, ಮೇಲೆ 4 ಚೈನ್ ಇದೆ. ಇವಾಗ ಇಲ್ಲಿ ಏನು ಟ್ರಿಬಲ್ ಕ್ರೋಶೆ ಕೆಳಗಡೆದು, ಇದು ಮೇಲಿಂದು 4 ಚೈನ್ ಹಾಕಿದ್ವಲ್ಲ ಅದು. ಇವಾಗ ಕ್ಲೀನಾಗಿ ಬಟ್ಟೆನ ತಿರುಗಿಸ್ಕೊಂಡು ತೋರಿಸ್ತಾ ಇದ್ದೀನಿ. ಇವಾಗ 1 2 ಚೈನ್ ಹಾಕ್ತೀನಿ. ಸೂಜಿ ಮೇಲೆ 2 ಅಥವಾ 3 ಚೈನ್ ಹಾಕಿ, 2 ಚೈನ್ ಹಾಕಿದ್ರೆ ಸಾಕಾಗುತ್ತೆ. 2 ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ 1 ಸರಿ ದಾರ ತೊಗೊಂಡು ಇಲ್ಲಿ ನೋಡಿ ಕೆಳಗಡೆಗೆ ಮೇಲೆ 4 ಚೈನ್ ಇದೆ, ಕೆಳಗಡೆ ಟ್ರಿಬಲ್ ಕ್ರೋಶೆ ಹಾಕಿದ್ದೀವಿ. 2ರಿಂದ 1 ಟ್ರಿಬಲ್ ಕ್ರೋಶೆ ಹಾಕಿದ್ವಲ್ಲ, ಆ 4 ಚೈನ್ನ ಈ ಕಡೆಗೆ ಎಳ್ಕೋಬೇಕು. ಈ ಸೈಡ್ ಎಳ್ಕೋಬೇಕು. ಈ ಥರ ನೋಡಿ, ಈ ಥರ ಎಳ್ಕೊಂಡು ಈ ಥರ ಹಿಡ್ಕೊಂಡು ಈ ಥರ ಮಾಡಿದರೆ ಆ ಟ್ರಿಬಲ್ ಕ್ರೋಶೆ ಆ ಸೈಡು ಬರುತ್ತೆ, ಕ್ಲೀನಾಗಿ ಬರುತ್ತೆ. ಇವಾಗ ಸೂಜಿ ಮೇಲೆ 1 ಸರಿ ದಾರ ತೊಗೊಂಡಿದ್ವಲ್ಲ, ಈ ಟ್ರಿಬಲ್ ಕ್ರೋಶೆ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಈಗ 2ರಿಂದ 1 ಕಂಬ ಹಾಕಿದೆ. ಕಂಬ ಹಾಕಿದ್ಮೇಲೆ 1 2 3 ಚೈನ್ ಹಾಕ್ತೀನಿ. 2 ಚೈನು ಮತ್ತು ಏನು ಕಂಬ ಹಾಕಿದ್ವಲ್ಲ ಅವೆರಡರ ಮಧ್ಯದಲ್ಲಿ ಹೋಗಿ ದಾರ ತಂದುಬಿಟ್ಟು ಪಿಕೌಟ್ ಮಾಡಿದೆ. ಪಿಕೌಟ್ ಬರೋದಕ್ಕೆ ನಾವು ಯಾವಾಗಲೂ 2 ಚೈನ್ ಹಾಕಲೇಬೇಕಾಗತ್ತೆ. ಹಾಗಾಗಿ ಮತ್ತು ಸೂಜಿ ಮೇಲೆ ದಾರ ತೊಗೋಬೇಕು, ಮತ್ತು ಆ ಏನು ಟ್ರಿಬಲ್ ಕ್ರೋಶೆ ಒಳಗಡೆಗೇ ಹೋಗಿ ದಾರ ತಂದುಬಿಟ್ಟು ಮತ್ತೆ ಒಂದು ಕಂಬ ಹಾಕ್ತೀನಿ. ಕಂಬ ಹಾಕ್ಬಿಟ್ಟು 1 2 3 ಚೈನ್ ಹಾಕ್ತೀನಿ. ಮತ್ತು ಆ ಕಂಬದ ಹಿಂದ್ಗಡೆ ಹೋಗಿ ದಾರ ತಂದುಬಿಟ್ಟು ಪಿಕೌಟ್ ಮಾಡ್ತೀನಿ. ಇಲ್ಲಿ ಪಿಕೌಟ್ ಮಾಡಬೇಕಾಗುತ್ತೆ. ಪಿಕೌಟ್ ಆದಮೇಲೆ ಮತ್ತೆ ಸೂಜಿ ಮೇಲೆ ದಾರ ತೊಗೋಬೇಕು. ಆ ಟ್ರಿಬಲ್ ಕ್ರೋಶೆ ಒಳಗೆ ಈ ಏನು 4 ಚೈನ್ ಈ ಸೈಡ್ ಇರುತ್ತಲ್ಲ ಅದನ್ನು ಟಚ್ ಮಾಡೋದಕ್ಕೆ ಹೋಗಬೇಡಿ. ಜಸ್ಟ್ ಆ ಟ್ರಿಬಲ್ ಕ್ರೋಶೆ ಹಾಕಿರೋದ್ರೊಳಗಡೆಗೆ ನಾವಿಲ್ಲಿ ಕಂಬಗಳನ್ನ ಹಾಕಿಬಿಟ್ಟು ನಾನು ಪಿಕೌಟ್ ಮಾಡ್ತೀನಿ. ಇಲ್ಲಿ ಎಷ್ಟು ಹಾಕಿದೆ ಅಂತ ನಾನು ಕೌಂಟ್ ಮಾಡಿ ನಿಮಗೆ ಹೇಳ್ತೀನಿ. 3 ಆಯಿತು. ಇವಾಗ 4ನೇದು ಪಿಕೌಟ್ ಮಾಡ್ತಾ ಇರೋದು. ಕಂಬ ಹಾಕಿಬಿಟ್ಟು ಸ್ವಲ್ಪ ಇನ್ನೂ ದೊಡ್ಡದಾಗಿರಲಿ ಆರ್ಚ್ ಅನ್ನೋದಾದರೆ ನೀವಿಲ್ಲಿ ಏನು ಮಾಡ್ಬೋದು ಅಂದರೆ ಟ್ರಿಬಲ್ ಕ್ರೋಶೆನ ಹಾಕಿಬಿಟ್ಟು ಪಿಕೌಟ್ ಮಾಡ್ಬೋದು. ಆ ಥರನೂ ಮಾಡ್ಬೋದು. ಇಲ್ಲಾಂದರೆ ಈ ಥರ ಜಸ್ಟ್ ನಾನು ತೋರಿಸ್ತಾ ಇದ್ದೀನಲ್ಲ, 2ರಿಂದ 1 ಈ ಥರ ಕಂಬನಾದರೂ ಹಾಕ್ಬೋದು. ಡಬಲ್ ಕ್ರೋಶೆಟ್ ಆದರೂ ಹಾಕ್ಬೋದು. ಇದನ್ನು ಡಬಲ್ ಕ್ರೋಶೆಟ್ ಅಂತೀವಿ. 2ರಿಂದ 1 ಬರೋದು. 1 2 3 4 5 ಆಯಿತು. ಈಗ ಇನ್ನೂ ಒಂದು ಹಾಕ್ತೀನಿ. ಇಲ್ಲಿ ತುಂಬ ಜಾಸ್ತಿನೂ ಬೇಕಾಗಿಲ್ಲ, ನೋಡ್ಕೋಬೇಕು. 3 ಚೈನು ಮತ್ತು ಪಿಕೌಟ್. ಈಗ 6 ಪಿಕೌಟ್ಸ್ ಆಯಿತು. 6 ಪಿಕೌಟ್ಸ್ ಆದಮೇಲೆ ಈಗ 7ನೇ ಕಂಬ ಹಾಕ್ತಾಯಿದ್ದೀನಿ. 7 ಪಿಕೌಟ್ಸ್ ಬರುತ್ತೆ. 1 2 3 ಚೈನ್ ಹಾಕ್ತೀನಿ, ಪಿಕೌಟ್ ಮಾಡ್ತೀನಿ. 7 ಹಾಕಿದ ಮೇಲೆ ಇಲ್ಲಿ ಫಸ್ಟಿಗೆ ನಾವು 2 ಚೈನ್ ಹಾಕಿದ್ವಲ್ಲ ಅದೇ ಥರನೇ ಈ ಥರ ಲಾಕ್ ಮಾಡಬಾರ್ದು. ನೋಡಿ 2 ಚೈನ್ ಹಾಕಿದ್ವಲ್ಲ ಫಸ್ಟಿಗೆ ಅದೇ ಥರನೇ ಇಲ್ಲಿನೂ 2 ಚೈನ್ ಹಾಕಿಬಿಟ್ಟು ಆ ಹಾಫ್ ಡಬಲ್ ಕ್ರೋಶೆ ಏನಿದೆ ಅಲ್ಲ ಅಲ್ಲಿ ಕಂಬಗಳೆಲ್ಲ ಹಾಕಿದ್ವಲ್ಲ ಅದರೊಳಗಡೆ ಇದನ್ನು ಲಾಕ್ ಮಾಡಬೇಕು. ಈ ಥರ ಕಾಣುತ್ತೆ. ಇದಾದ ನಂತರ ಫ್ರಂಟ್ ಸೈಡಿಗೆ ಸ್ವಲ್ಪ ಬಟ್ಟೆನ ಈ ಥರ ತಿರುಗಿಸ್ಕೊಂಬಿಟ್ಟು ಇಲ್ಲಿ ಏನು ಪಿಕೌಟ್ ಮಾಡಿದ್ವಲ್ಲ ಇದನ್ನು ಬ್ಯಾಕ್ ಸೈಡ್ ಹಿಂಗೆ ಅನ್ಬೇಕು.
ಹಂಗಂದರೆ ನೀಟಾಗಿ ಕೂರುತ್ತೆ, ಅಲ್ಲೇ ಕೂತ್ಕೊಳ್ಳುತ್ತೆ. ಈ ಥರ ಅಂದ್ಕೊಂಡ್ಬಿಟ್ಟು ನೀಟಾಗಿ ಇಲ್ಲಿ ನೋಡಿ 4 ಚೈನ್ ಇದೆ. ಈ 4 ಚೈನಿಗೆ ಇವಾಗ ಏನು ಮಾಡಬೇಕು ಅಂದರೆ ನೋಡಿ, ನೀಟಾಗಿ ಕೂತ್ಕೊಳ್ತಾ ಇಲ್ಲ ಅಂದರೆ ನೀವಿಲ್ಲಿ ಒಂದು ಲಾಕ್ ಹಾಕ್ಬೋದು. ಇಲ್ಲಿ ಫಸ್ಟ್ನೇ ಸಿಂಗಲ್ ಕ್ರೋಶೆಟ್ ಇದೆಲ್ಲ ಕಾಣ್ತಾ ಇದೆಯಲ್ಲ, ಈ ಫಸ್ಟ್ನೇ ಸಿಂಗಲ್ ಕ್ರೋಶೆಟ್ ಮೇಲೆ ಒಂದು ಲಾಕ್ ಮಾಡ್ತೀನಿ ನಾನು. ಇವಾಗ ಒಂದು ಎಕ್ಸ್ಟ್ರಾ ಲಾಕ್ ಮಾಡ್ತೀನಿ, ಯಾಕಂದರೆ ನೀಟಾಗಿ ಫಿನಿಶಿಂಗ್ ಬರಲಿ ಅಂತ ಹೇಳ್ಬಿಟ್ಟು ನಾನು ಫಸ್ಟ್ನೇ ಸಿಂಗಲ್ ಕ್ರೋಶೆಟ್ ಮೇಲೆ ಒಂದು ಲಾಕ್ ಹಾಕಿದ ಮೇಲೆ ಫ್ರಂಟ್ ಸೈಡಿಗೆ ತಿರುಗಿಸ್ಕೊಂಡ್ರೆ ನೀಟಾಗಿ ಕೂರುತ್ತೆ ನೋಡಿ. ಇವಾಗ ಸ್ವಲ್ಪ ದಾರ ಮೇಲೆ ಎತ್ಕೊಳ್ತೀನಿ. ಒಂದು ಬೀಡನ್ನ, ಮೀಡಿಯಮ್ ಸೈಜ್ ಬೀಡನ್ನ ತೊಗೊಂಡು ಈ ಏನು 4 ಚೈನ್ ಇತ್ತಲ್ಲ ಅದರೊಳಗಡೆಗೆ ಒಂದು ಹಾಕಿ ಲಾಕ್ ಮಾಡಿದೆ. ಮತ್ತೆ ಒಂದು ಬೀಡನ್ನ ತೊಗೊಳ್ತೀನಿ, ದಾರದಲ್ಲಿ ಪೋಣಿಸ್ತೀನಿ, ಡೈರೆಕ್ಟಾಗಿ ಆ 4 ಚೈನ್ ಒಳಗಡೆಗೆ ಬೀಡನ್ನ ಲಾಕ್ ಮಾಡ್ತೀನಿ. ಮತ್ತೆ ಒಂದು ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಿಬಿಟ್ಟು, ಬೀಡ್ ಲಾಕ್ ಏನು ಬೇಡ, ಹಾಗೆಯೇ ಆ 4 ಚೈನ್ ಒಳಗಡೆಗೆ 3 ಬೀಡ್ಸ್ಗಳು ಕರೆಕ್ಟಾಗಿ ನಮಗೆ ಫಿಲ್ ಆಗುತ್ತೆ. ಇದಾದ ನಂತರ ಇಲ್ಲಿ ನೋಡಿ, ನಾವಿಲ್ಲಿ ಸಿಂಗಲ್ ಕ್ರೋಶೆಟ್ ಹಾಕಿದ್ವಲ್ಲ ಅದೇ ಥರನೇ ಇಲ್ಲೂ ಸಹ ನಾವು ಸಿಂಗಲ್ ಕ್ರೋಶೆಟ್ ಹಾಕಬೇಕು. ಫಸ್ಟಿಗೆ ಇಲ್ಲಿ ಹಾಕಿದ್ವಲ್ಲ, ಲಾಕ್ ಮಾಡಿದ್ವಲ್ಲ, ಅದ್ರ ಪಕ್ಕದಲ್ಲೇ ನಾನು ಇವಾಗ ಲಾಕ್ ಮಾಡ್ತೀನಿ. ಕಂಬ ಹಾಕಿಬಿಟ್ಟು ನಾವು ಲಾಕ್ ಮಾಡಿದ್ವಲ್ಲ, ಟ್ರಿಬಲ್ ಕ್ರೋಶೆಟ್ ಹಾಕಿಬಿಟ್ಟು ಲಾಕ್ ಮಾಡಿದ್ವಲ್ಲ, ಅದ್ರ ಪಕ್ಕದಲ್ಲೇ ಮತ್ತೆ 2ನೇ ಸಿಂಗಲ್ ಕ್ರೋಶೆಟ್ಟು, 3ನೇ ಸಿಂಗಲ್ ಕ್ರೋಶೆಟ್ಟು, 4ನೇದು ಇವಾಗ 5, ಆ ಕಡೆಗೂ ಕರೆಕ್ಟಾಗಿ 5, ಈ ಕಡೆಗೂ ಕರೆಕ್ಟಾಗಿ 5 ಬರುತ್ತೆ ನೋಡಿ. 1 2 3 4 5 6, ಇಲ್ಲಿನೂ ಸಹ ಕೌಂಟ್ ಮಾಡಿ ಸೇಮ್ 6 ಬರುತ್ತೆ. 1 2 3 4 5 6 6 ಸಿಂಗಲ್ ಕ್ರೋಶೆಟ್ ಹಾಕಿ ಲಾಕ್ ಆಯಿತು. ನೀಟಾಗಿ ಕುತ್ಕೊಳ್ಳುತ್ತೆ, ಎಲ್ಲೂ ಬೆಂಡ್ ಆಗೋದಿಲ್ಲ. ಇವಾಗ 1 2 3 4 5 ಚೈನ್ ಹಾಕ್ತೀನಿ, ಮತ್ತು ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿಬಿಟ್ಟು ಇಲ್ಲಿ ಹೆಂಗೆ 6 ಸಿಂಗಲ್ ಕ್ರೋಶೆಟ್ ಹಾಕಿದ್ವಲ್ಲ ಅದೇ ಥರನೇ ಇಲ್ಲಿ 6 ಸಿಂಗಲ್ ಕ್ರೋಶೆಟ್ ಹಾಕ್ತೀನಿ. ಅಂದರೆ ಫಸ್ಟ್ನೇದು ಕೌಂಟ್ ಮಾಡಿಕೊಂಡು ಈಗ 3ನೇದು, 4ನೇದು, 5ನೇದು, 6ನೇದೊಂದು ಹಾಕ್ತೀನಿ. ಇವಾಗ 6 ಸಿಂಗಲ್ ಕ್ರೋಶೆಟ್ ಹಾಕಿದ ಮೇಲೆ ನೋಡಿ, ಇನ್ನೊಂದು ಸರಿ ತೋರಿಸ್ತೀನಿ ನಾನು. ಇವಾಗ 6 ಸಿಂಗಲ್ ಕ್ರೋಶೆಟ್ ಹಾಕಿದ್ದೀನಿ. ಇವಾಗ 1 2 3 4 ಚೈನ್ ಹಾಕಿದ ಮೇಲೆ ಸೂಜಿ ಮೇಲೆ 2 ಸರಿ ದಾರ ತೊಗೋಬೇಕು. ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಈ ಲಾಸ್ಟ್ನೇ ಸಿಂಗಲ್ ಕ್ರೋಶೆಟ್ ಇತ್ತಲ್ಲ ಅದ್ರ ಒಳಗಡೆಗೆ ನೋಡಿ ಸೂಜಿ ತೂರಿಸ್ಬಿಟ್ಟು ಈ ಥರ ನೀಟಾಗಿ ಅದರೊಳಗಡೆಗೆ ಸೂಜಿನ ತೂರಿಸ್ಬಿಟ್ಟು ದಾರನ ಎಳ್ಕೊಂಡು ಬಂದು, ಸೂಜಿ ಮೇಲೆ 3 ದಾರ ಇರುತ್ತೆ, 2ರಿಂದ 1 ಸರಿ, 2ರಿಂದ 1 ಸರಿ, ಮತ್ತು 2ರಿಂದ 1 ಸರಿ. ಇಲ್ಲಿ 4 ಚೈನು, ಅದ್ರ ಪಕ್ಕ ಟ್ರಿಬಲ್ ಕ್ರೋಶೆ. ಈ ಟ್ರಿಬಲ್ ಕ್ರೋಶೆ ಕೆಳಗಡೆ ಇರುತ್ತೆ, 4 ಚೈನ್ ಬಂದು ಮೇಲಿರುತ್ತೆ, ನೋಡ್ತಾ ಇರ್ಬೋದು. ಇವಾಗ ನಾವು ಬಟ್ಟೆನ ತಿರುಗಿಸ್ಕೊಂಡ್ರೆ ನೋಡಿ, ಮೇಲೆ 4 ಚೈನ್ ಇದೆ, ಅದ್ರ ಕೆಳಗಡೆಗೆ ಟ್ರಿಬಲ್ ಕ್ರೋಶೆ ಇದೆ. ಬ್ಯಾಕ್ ಸೈಡ್ ತಿರುಗಿಸ್ಕೊತೀನಿ, ಬಟ್ಟೆನ ತಿರುಗಿಸ್ಕೊಂಡ್ಬಿಟ್ಟು ಆ 4 ಚೈನ್ನ ಕೆಳಗಡೆ ಎಳ್ಕೊತೀನಿ. ಈ ಥರ ಎಳ್ಕೊಂಡ್ರೆ ಕೆಳಗಡೆ ಬರುತ್ತೆ ನೀಟಾಗಿ. ಆ ಟ್ರಿಬಲ್ ಕ್ರೋಶೆ ಆ ಕಡೆಗೆ ಬರುತ್ತೆ. ಇವಾಗ ಈ ಟ್ರಿಬಲ್ ಕ್ರೋಶೆ ಒಳಗಡೆಗೆ ಒಂದು ಲಾಕ್ ಹಾಕಿಬಿಟ್ಟು, ಅದಾದ ನಂತರ 1 2 ಚೈನ್ ಹಾಕಿ, 2 ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಕಂಬ ಹಾಕಿಬಿಟ್ಟು ಪಿಕೌಟ್ ಮಾಡಬೇಕು. ಪಿಕೌಟ್ ಮಾಡೋದು ನಿಮಗೆಲ್ಲ ಗೊತ್ತಿರೋ ಅಂಥದ್ದೇ. ನಾನು ಫಸ್ಟಿಗೆ ಆರ್ಚನ್ನು ಸ್ಲೋ ಆಗಿ ತೋರಿಸಿದೆ, ಇದನ್ನು ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಪಿಕೌಟ್ ಮಾಡಬೇಕು, ಮತ್ತು ಸೂಜಿ ಮೇಲೆ ದಾರ ತೊಗೋಬೇಕು. ಆ ಟ್ರಿಬಲ್ ಕ್ರೋಶೆ ಒಳಗಡೆ ಹೋಗಿ ದಾರ ತಂದುಬಿಟ್ಟು 2ರಿಂದ 1 ಕಂಬ ಹಾಕಿದ ಮೇಲೆ 3 ಚೈನ್ ಹಾಕಬೇಕು. 3 ಚೈನ್ ಹಾಕಿಬಿಟ್ಟು ಟ್ರಿಬಲ್ ಕ್ರೋಶೆ ಪಿಕೌಟ್ ಮಾಡಬೇಕು. ಇದೇ ಥರನೇ ಇಲ್ಲೂ ಸಹ 7 ಪಿಕೌಟ್ಸ್ಗಳನ್ನ ಕಂಪ್ಲೀಟ್ ಮಾಡಬೇಕು. ನಾನು 7ನೇ ಪಿಕೌಟ್ನ ಹಾಕ್ತಾಯಿದ್ದೀನಿ. ಇವಾಗ 3 ಚೈನ್ ಹಾಕ್ಬಿಟ್ಟು ಪಿಕೌಟ್ ಮಾಡ್ತೀನಿ. ಪಿಕೌಟ್ ಮಾಡಿಬಿಟ್ಟು ಎಕ್ಸ್ಟ್ರಾ 2 ಚೈನ್ ಹಾಕ್ತೀನಿ. 1 2 ಚೈನ್ ಹಾಕಿಬಿಟ್ಟು ಆ ಟ್ರಿಬಲ್ ಕ್ರೋಶೆದ್ರೊಳಗಡೆಗೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿಬಿಟ್ಟು ಫಸ್ಟ್ನೇ ಸಿಂಗಲ್ ಕ್ರೋಶೆಟ್ ಇತ್ತಲ್ಲ ಅದ್ರ ಮೇಲೆ ಒಂದು ಲಾಕ್ ಹಾಕಿಬಿಟ್ಟು ಫ್ರಂಟ್ ಸೈಡ್ಗೆ ಬಟ್ಟೆನ ತಿರುಗಿಸ್ಕೊಂಬಿಟ್ಟು ಒಂದು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡಬೇಕು. ತುಂಬ ಸ್ಮಾಲ್ ಬೇಡ, ಬಿಗ್ ಸೈಜ್ ಯಾವುದಾದ್ರೂ ತೊಗೋಬೋದು ನೀವು. ಮೀಡಿಯಮ್ ಸೈಜ್ ಬೀಡನ್ನ ನಾನು ತೊಗೊಳ್ತಾಯಿದ್ದೀನಿ. ಈ 4 ಚೈನ್ ಒಳಗಡೆಗೆ ಎಷ್ಟು ಒಂದು 3ರಿಂದ 4 ಬೀಡ್ಸ್ ಹಿಡಿಯುತ್ತೆ ಅಂಥ ಬೀಡ್ಸ್ಗಳನ್ನ ತೊಗೊಂಡು ನಾನಿಲ್ಲಿ ಬೀಡನ್ನ ಲಾಕ್ ಮಾಡ್ತಿಲ್ಲ, ಹಾಗೆ ಡೈರೆಕ್ಟಾಗಿ ಬಟ್ಟೆಗೆ ತೂರಿಸ್ಕೊಂಡು
ದಾರಕ್ಕೆ ತೋರಿಸಿ ಡೈರೆಕ್ಟಾಗಿ ಆ 4 ಚೈನ್ ಒಳಗಡೆಗೆ ಇದನ್ನು ಲಾಕ್ ಮಾಡ್ತಾಯಿದ್ದೀನಿ. ತೋರಿಸ್ಕೋಬೇಕು, 4 ಚೈನ್ ಒಳಗಡೆಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಡೈರೆಕ್ಟಾಗಿ ನೋಡಿ, ಇಲ್ಲಿ ಫಸ್ಟಿಗೆ ಸಿಂಗಲ್ ಕ್ರೋಶೆಟ್ ಇತ್ತಲ್ಲ, ಅದ್ರ ಪಕ್ಕದಲ್ಲೇ ನಾನು ಲಾಕ್ ಮಾಡ್ಕೊಂಡು ಹೋಗ್ತೀನಿ. ಇಲ್ಲೂ ಸಹ ನಾವು 6 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಬೇಕಂದ್ರೆ ಫಸ್ಟಿಂದು ಕೌಂಟ್ ಮಾಡಿಕೊಂಡು ನೆಕ್ಸ್ಟು 5 ಸಿಂಗಲ್ ಕ್ರೋಶೆಟ್. ಪ್ರತಿಯೊಂದು ನೀವು ಆರ್ಚ್ ಏನು ಹಾಕುವಾಗ ಆ ಕಡೆಗೆ 6 ಸಿಂಗಲ್ ಕ್ರೋಶೆಟು, ಈ ಕಡೆಗೆ 6 ಸಿಂಗಲ್ ಕ್ರೋಶೆಟ್ ಬರುತ್ತೆ. ಮತ್ತು 4 ಚೈನ್ ಅಥವಾ 5 ಚೈನ್ ಆದರೂ ಹಾಕ್ಬೋದು. ಕುಚ್ಚು ಕಟ್ಟೋದಕ್ಕೆ ಹಾಕ್ಬಿಟ್ಟು ಇದೇ ಥರನೇ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೋದು. ನೋಡಿ, ಡಿಸೈನ್ ಬಂದು ಈ ಥರ ಇದೆ. ಇಲ್ಲಿ ನಾನು ಸ್ವಲ್ಪ ಬಟ್ಟೆಗೆ ನಿಮಗೆ ಎದಳ್ತಾ ಇದೆ ಅಂತ ಅನಿಸಿದರೆ ಒಂದು ಟಾಕನಾದರೂ ಹಾಕ್ಬೋದು. ಅದೇ ಥರ ಕಲರ್ ಬಟ್ಟೆ ದಾರ ತೊಗೊಂಡು, ಇಲ್ಲ ಅಂದರೆ ಅಲ್ಲಿ ಗಮ್ ಹಾಕಿ ನಾನು ತೋರಿಸ್ತೀನಿ ನಿಮಗೆ. ಲಾಸ್ಟಿಗೆ 2 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡಿಬಿಟ್ಟು ನಮ್ಮ ಕಡೆ ಎಳ್ಕೊಬೇಕು. ಎಳ್ಕೊಂಡ್ಬಿಟ್ಟು ನೋಡಿ, ಸ್ವಲ್ಪ ಮೇಲೆ ಎದ್ದೊಳೋ ಥರ ಕಾಣುತ್ತೆ, ಇಲ್ಲಿಗೆ ಗಮ್ ಹಾಕಿ ಅಂಟಿಸ್ಕೋಬೇಕಾಗುತ್ತೆ. ಇಲ್ಲಾಂದರೆ ಸ್ಟಿಚ್ ಮಾಡ್ಬೋದು, ಇನ್ನೂ ಆ ಥರನೂ ಮಾಡ್ಬೋದು. ಇಲ್ಲಿ ಬಾಲ್ ಚೈನು, ಸ್ಟೋನ್ ಚೈನು ಬೇಕಂದರೆ ನೀವು ಆರ್ಚಿಗೆ ಏನಿದೆಯಲ್ಲ, ಪಿಕಾಟ್ ಇದೆಯಲ್ಲ, ಅಲ್ಲಿಗೆ ಅಂಟಿಸ್ಕೋಬೋದು. ನಾನಿಲ್ಲಿ ಗಮ್ ಹಾಕಿ ಅಂಟಿಸಿದ್ದೀನಿ. ನೋಡಿ, ಕುಚ್ಚು ಕಟ್ಟಿದ್ದೀನಿ 137 ದಾರನ. ಇಲ್ಲಿ ಸ್ವಲ್ಪ ಗಮ್ನ ಹಾಕ್ಬಿಟ್ಟು ಬಟ್ಟೆಗೆ ಅಂಟಿಸ್ಕೋಬೇಕು. ಈ ಥರ ಸ್ಟಿಕ್ ಮಾಡ್ಕೋಬೇಕು. ಸ್ವಲ್ಪ ಆವಾಗವಾಗ ಪ್ರೆಸ್ ಮಾಡಿಕೊಂಡು ನೀಟಾಗಿ ಡ್ರೈ ಮಾಡ್ಕೊಂಡು ಒಣಗಿಸ್ಕೊಂಡ್ಬಿಟ್ರೆ ನೀಟಾಗಿ ಅದೇ ಥರ ಅಲ್ಲೇ ಕೂತ್ಕೊಳ್ಳುತ್ತೆ. ಡಿಸೈನ್ ಬಂದು ಈ ಥರ ಇದೆ. ತುಂಬ ಈಸಿಯಾಗಿ ಹಾಕ್ಬೋದು. ಏನಂದರೆ ಕಂಬ ಹಾಕ್ಕೊಂಡು ಹೋಗ್ಬೋದು. ನೋಡಿ, ಇಲ್ಲಿ ನಾನು ಬಾಲ್ ಚೈನ್ನ ಅಂಟಿಸ್ಕೊಂಡಿದ್ದೀನಿ. ಗಮ್ಮಕ್ಕೆ ಅಂಟಿಸ್ಕೊಂಡಿರೋದ್ರಿಂದ ಕ್ಲೀನಾಗಿ ಸ್ಟಿಫಾಗಿ ಕೂತ್ಕೊಂಡಿದೆ. ಡಿಸೈನ್ ಬಂದು ಈ ಥರ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸೊಬ್ಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ತುಂಬ ಈಸಿಯಾಗಿ ಹಾಕ್ಬೋದು. ಏನು ಅಂದರೆ ನಾನು ಟ್ರಿಬಲ್ ಕ್ರೋಶೆ ಹಾಕಿದ್ನಲ್ಲ, ಅದು ಹಾಕಿದಾಗ ಬ್ಯಾಕ್ ಸೈಡ್ ತಿರುಗಿಸ್ಕೊಂಡು ಆ 4 ಚೈನಿಗೆ ಹಾಕಬೇಡಿ. ಟ್ರಿಬಲ್ ಕ್ರೋಶೆ ಹಾಕಿರ್ತೀವಲ್ಲ, ಅದಕ್ಕೇ ನೀವು ಈ ಆರ್ಚ್ನ ಹಾಕಬೇಕು. ನೋಡಿ, ಸ್ಯಾರಿ ಈ ಕಡೆಯಿಂದ ಇಟ್ಟಾಗ ಈ ಥರ ಕಾಣುತ್ತೆ. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಇದರಲ್ಲೇ ಇನ್ನೂ ಸ್ವಲ್ಪ ವೇರಿಯೇಷನ್ ಮಾಡಿಕೊಂಡು ನೀವು ಬೀಡ್ಸ್ಗಳನ್ನ ಇನ್ನೂ ಹಾಕ್ಕೊಂಡು ಹೆಚ್ಚಾಗಿ ಮಾಡ್ಕೋಬೋದು. ಆರ್ಚ್ ಬಂದು ಸೀರೆ ಮೇಲೆ ಕೂತ್ಕೊಳ್ಳುತ್ತೆ, ಆ ಥರ ಇರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸೊಬ್ಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.